ಭಾರತದ ನೆಲದಲ್ಲಿ ಸಮಾನತೆ, ನ್ಯಾಯ ಮತ್ತು ಮಾನವ ಹಕ್ಕುಗಳ ನಿಜಾರ್ಥದಲ್ಲಿ ಮೊಳಕೆಯೊಡೆದ ದಿನ ಏಪ್ರಿಲ್ 14, 1891ರಲ್ಲಿ ಮಧ್ಯಪ್ರದೇಶದ ಮಾಹೋ ಅನ್ನೋ ಪ್ರದೇಶದಲ್ಲಿ ಮಹಾರ್ ಎಂಬ ದಲಿತ ಸಮುದಾಯದಲ್ಲಿ ಮಗುವೊಂದರ ಜನನವಾಗುತ್ತೆ. ಆ ಮಗು ಮುಂದೊಮ್ಮೆ ಇಡೀ ಭಾರತದ ಯೋಜನಾ ಲಹರಿಯನ್ನೇ ಬದಲಾಯಿಸಿ ಇಡೀ ದೇಶವನ್ನೇ ಪ್ರಬುದ್ಧ ರಾಷ್ಟ್ರವನ್ನಾಗಿ ಮಾಡುತ್ತೆ. ಆ ಮಗುವಿನ ಹೆಸರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಹೌದು, ಸಾಲಿಗ್ರಾಮ ತಾಲೂಕಿನ ಪಟ್ಟಣದ ಅಂಬೇಡ್ಕರ್ ನಗರದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ವರ್ಷದ ಜಯಂತಿ ಆಚರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಗ್ರಾಮದ ಮುಖಂಡರಾದ ಕಂಠಿ ಕುಮಾರ್, ಸೋಮಶೇಖರ್, ಉಮೇಶ್, ಶ್ರೀನಿವಾಸ್, ಗೋವಿಂದರಾಜ್, ಮೂರ್ತಿ, ವೀರಭದ್ರ, ಗಂಗಾಧರ್, ಸಾಗರ್, ರವಿ, ಸುರೇಂದ್ರ, ಜಲೇಂದ್ರ, ಸುನಿಲ್, ಹಾಲಪ್ಪ, ಕುಮಾರ್, ಕಿಶೋರ್, ಕೀರ್ತಿ, ಕೃಷ್ಣ, ವಿವೇಕ್ ಸೇರಿದಂತೆ ಮಹಿಳೆಯರು, ಗ್ರಾಮಸ್ಥರು ಹಾಜರಿದ್ದರು. ಖಡ್ಗ ಹಿಡಿದು ಬೀಸಲಿಲ್ಲ, ಬಡತನ ಗಂಜಿ ಕೂರಲಿಲ್ಲ. ಖಡ್ಗ ಹಿಡಿದು ಬೀಸಲಿಲ್ಲ, ಬಡತನ ಗಂಜಿ ಕೂರಲಿಲ್ಲ. ನೀನು ಓದಿ ಸಾಣೆ ಹಿಡಿದ ಶಾಸ್ತ್ರಗಳು, ಅವು ಕಳಚಿಕೊಂಡವಯ್ಯ ಎಲ್ಲ ಮುಸುಕುಗಳು. ನೀನು ಓದಿ ಸಾಣೆ ಹಿಡಿದ ಶಾಸ್ತ್ರಗಳು, ಅವು ಕಳಚಿಕೊಂಡ